ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ನಾನಿವತ್ತು ಒಂದು ಯೂನಿಕ್ ಆಗಿರೋಂತಹ ಡಿಸೈನ್ ತೋರಿಸ್ತೀನಿ. ತುಂಬ ನ್ಯೂ ಡಿಸೈನ್ ಅಂತ ಹೇಳ್ಬೋದು. ಬನ್ನಿ ಹೇಗೆ ಹಾಕೋದು ಅಂತ ನೋಡೋಣ. ನೋಡಿ, 6 ಎಳೆ ದಾರ ತೊಗೊಂಡು ಒಮ್ಮೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ಇದು ಬೇಸ್ ಲೈನು, ತುಂಬ ಈಸಿ. 2 ಚೈನು, ಒಂದು ಸಿಂಗಲ್ ಕ್ರೋಶ, ಎಂಡ್ವರೆಗೂ ಇದೇ ರೀತಿ ಮಾಡ್ಕೊಳ್ಳೋದು. 2 ಚೈನು, ಒಂದು ಸಿಂಗಲ್ ಕ್ರೋಶ, 2 ಚೈನ್, ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶ. ತುಂಬ ಈಸಿಯಾಗಿರೋದ್ರಿಂದ ಬೇಸ್ ಲೈನು ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ. ನೋಡಿ, ಈ ರೀತಿ ಬರುತ್ತೆ ಬೇಸ್ ಲೈನ್. ಈ ರೀತಿ ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ಪು ನಾವು ವರ್ಕ್ ಮಾಡಬೇಕು. ನೋಡಿ, ಈಗ ಎಂಡ್ ಮಾಡ್ಕೊಳ್ಳೋಣ. ಎಂಡ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೆಕೆಂಡ್ ಸ್ಟೆಪ್ಪಿಗೆ ಸೇಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಸಿಂಗಲ್ ಕ್ರೋಶ ಮಾಡಿ ಲಾಕ್ ಮಾಡಿದ್ದೀವಲ್ಲ ಸ್ಟಾರ್ಟಿಂಗಲ್ಲಿ, ಅಲ್ಲೇ ಮತ್ತೆ ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಾದಮೇಲೆ ಪಕ್ಕದಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಇನ್ನೊಮ್ಮೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮಾಡಿಕೊಂಡು ಅಲ್ಲಿಂದ ನೇರವಾಗಿ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಸೇಮ್ ಅದೇ 2 ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶ ಕಂಬ ಆಯಿತು. ಈಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶ ಕಂಬ ಇದೆಯಲ್ಲ, ಅದರೊಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಒಂದು ಪಿಕಾಟ್ ರೆಡಿ ಆಗುತ್ತೆ. ನೋಡಿ, ಈ ರೀತಿ. ಈಗ ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಮತ್ತೆ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು 2 ಚೈನ್ ಏನು ಡಬಲ್ ಕ್ರೋಶ ಗ್ಯಾಪ್ ಏನಿದೆಯೋ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಒಂದು ಪೀಕಾಟ್ ರೆಡಿ ಆಗುತ್ತೆ. ಅಂದರೆ ಒಂದು ಡಬಲ್ ಕ್ರೋಶ ಕಂಬ ಮತ್ತು ಅದ್ರ ಮೇಲೆ ಒಂದು ಪೀಕಾಟು ಮತ್ತು ಒಂದು ಚೈನು. ನೀಡಲ್ ಮೇಲೆ ಒಮ್ಮೆ ದಾರ ತಗೊಳ್ಳಿ. ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಮಾಡಿಕೊಂಡು ಈಗ ನಾವು ಪೀಕಾಟ್ ಮಾಡೋದು ಬೇಡ. ಈಗ ಇಲ್ಲಿಂದ ನಾವು ಚೈನ್ ಹಾಕ್ತಾ ಹೋಗೋಣ. 1 2 3 4 5 6 7 8 9 10 11 12 ಒಟ್ಟು 12 ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ 12 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಒಂದು ಡಬಲ್ ಕ್ರೋಶ ಕಂಬದ ಮೇಲೆ, ಈಗ ಮಾಡಿದ್ದೀವಲ್ಲ ಆ ಡಬಲ್ ಕ್ರೋಶ ಕಂಬದ ಮೇಲೆ ಒಂದು ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪಲ್ಲಿ ಇದನ್ನು ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಚೈನು 12 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಅದು ಅಲ್ಲಿ ಸಿಂಗಲ್ ಕ್ರೋಶ ಮಾಡೋಕ್ಕೆ ಅಡ್ಡ ಬರುತ್ತೆ. ಹಿಂಗೆ ಇಟ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಲೂಪ್ ರೆಡಿ ಆಯಿತು. ಈಗ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ. ನಾವು ಟರ್ನ್ ಮಾಡಿಕೊಂಡು ಆ ಲೂಪ್ನ ಮೇಲೆ ಎತ್ತಿಟ್ಕೊಳ್ಳಿ, ಟ್ವಿಸ್ಟ್ ಆಗಿರುತ್ತೆ. ಆ ಲೂಪ್ ಒಳಗಡೆ 2 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 1 2 ಸಿಂಗಲ್ ಕ್ರೋಶ ಆಯಿತು. ಈಗ ನೀಡಲ್ ಮೇಲೆ ಒಮ್ಮೆ ದಾರ ತಗೊಳ್ಳಿ. ಅದೇ ಲೂಪ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು 3 ದಾರನೂ ಒಂದು ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ದಾರ ತಗೊಳ್ಳಿ. ಅದೇ ಲೂಪ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು 3 ದಾರನೂ ಒಂದು ಮಾಡಿದರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. 2 ಸಿಂಗಲ್ ಕ್ರೋಶ, 2 ಹಾಫ್ ಡಬಲ್ ಕ್ರೋಶ ಆಯಿತು.
ಈಗ ನೀಡಲ್ ಮೇಲೆ ಮತ್ತೆ ದಾರ ತೊಗೊಳ್ಳಿ, ಅದೇ ಲೂಪ್ ಒಳಗಡೆ ದಾರ ಹಾಕಿ ನೀಡಲ್ ಹಾಕಿ ದಾರನ ತೊಗೊಬಂದು ಎರಡನ್ನ ಒಂದು ಮಾಡಿ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಇಲ್ಲಿ ಡಬಲ್ ಕ್ರೋಶ 4 ಟೈಮ್ಸ್ ಮಾಡ್ಕೊಳ್ಳೋಣ. ಒಂದಾಯಿತು, ಎರಡು, ಮೂರು, ನಾಲ್ಕು ಡಬಲ್ ಕ್ರೋಶ ಕಂಬ ಆಯಿತು. 2 ಸಿಂಗಲ್ ಕ್ರೋಶ, 2 ಹಾಫ್ ಡಬಲ್ ಕ್ರೋಶ, 4 ಡಬಲ್ ಕ್ರೋಶ ಕಂಬಗಳಾಯಿತು. ಈಗ ನೋಡಿ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ಅದೇ ಲೂಪ್ ಒಳಗಡೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಈಗ ನಾವು ಆಲ್ರೆಡಿ ದಾರಕ್ಕೆ ಸ್ವಲ್ಪ ಬೀಡಾಗಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ನಾನೀಗ ಆ ರೀತಿ ಮಾಡ್ಕೊಂಡಿದ್ದೀನಿ. ಒಂದು ಆರ್ಚಿಗೆ ನಮಗೆ 3 ಬೀಡ್ ಬೇಕು, ಅದರಂತೆ ಕೌಂಟ್ ಮಾಡಿ ಹಾಕಿಟ್ಕೊಳ್ಳಿ. ನೋಡಿ, ಆ ಬೀಡನ್ನು ಮುಂದಕ್ಕೆ ತೊಗೊಳ್ಳಿ. 3 ಬೀಡ್ಸ್ ಬೇಕು ಇದಕ್ಕೆ. ಒಂದು ಆರ್ಚಿಗೆ 3 ಬೀಡ್ ಬೇಕು. 3 ಬೀಡನ್ನು ಕೂಡ ಮುಂದಕ್ಕೆ ತಗೊಳ್ಳಿ. ತಗೊಂಡು ಈಗ ಬೀಡನ್ನು ಲಾಕ್ ಮಾಡ್ಕೊಳ್ಳಿ. ಆಗ ಅದು ವಿ ಶೇಪಲ್ಲಿ ಬರುತ್ತೆ ಬೀಡನ್ನು ಲಾಕ್ ಮಾಡ್ಕೊಂಡಾದಮೇಲೆ ಬಟ್ಟೆ ಲೂಪ್ ಏನಿದೆಯೋ 12 ಚೈನ್ ಹಾಕಿದ್ದೀವಲ್ಲ, ಆ ಲೂಪಿಗೆ ಒಂದ್ಸಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸಾರಿ, 3 ಚೈನ್ ಹಾಕೋದಕ್ಕಿಂತ ಮುಂಚೆ ಆ ಲೂಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಲೂಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಾದಮೇಲೆ 3 ಚೈನ್ ಹಾಕ್ಕೊಳ್ಳಿ. 2 3 ಚೈನ್ ಹಾಕ್ಕೊಂಡು ಈಗ ನೀಡಲ್ ಮೇಲೆ ದಾರ ತೊಗೊಳ್ಳಿ. ಅದೇ ಲೂಪ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಎರಡನ್ನು ಒಂದು ಮಾಡಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಈಗ 4 ಟೈಮ್ಸ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಆ ಬೀಡಿಂದ ಹಿಂಭಾಗ ಈ ಕಡೆ ಸೈಡ್ ಎಷ್ಟು ಮಾಡ್ಕೊಂಡಿದ್ದೀವೋ ಅಷ್ಟೇ ಡಬಲ್ ಕ್ರೋಶ ಮಾಡ್ಕೋಬೇಕು ಆ ಕಡೆ ನಾವು. ಈಗ 4 ಡಬಲ್ ಕ್ರೋಶ ಆದಮೇಲೆ ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು 2 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. 3 ಒಂದು ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ಬಂದಿರೋ ದಾರ 3 ದಾರನೂ ಒಂದು ಮಾಡಿದರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. 2 ಸಾರಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಈಗ ಈ ಕಡೆ ಸೇಮ್ ಹೆಂಗೆ ಮಾಡಿದ್ದೀವೋ ಅದೇ ರೀತಿ ಆ ಕಡೆ 2 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. 2 ಟೈಮ್ಸು, 1 2. ಈಗ ನೋಡಿ, ಈ ಆರ್ಚು, ಈ ಒಂದು ಹಾರ್ಟ್ ಶೇಪ್ ಅಂದ್ಕೊಳ್ಳಿ. ಈ ಆರ್ಚ್ ರೆಡಿಯಾಗಿದೆ. ಆರ್ಚ್ ರೆಡಿ ಆದಮೇಲೆ ಅಲ್ಲಿ ಡಬಲ್ ಕ್ರೋಶ ಕಂಬ ಇದೆಯಲ್ಲ, ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ. ಈಗ ನಾವು ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶ ಕಂಬದೊಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡಿ ಪೀಕಾಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಚೈನ್, ನೀಡಲ್ ಮೇಲೆ ದಾರ ತೊಗೊಳ್ಳಿ. ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ. ಕಂಬ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶ ಕಂಬದೊಳಗಡೆ ಸಿಂಗಲ್ ಕ್ರೋಶ ಮಾಡಿದರೆ ಒಂದು ಪೀಕಾಟ್ ರೆಡಿ ಆಗುತ್ತೆ. ಮತ್ತೆ ಒಂದು ಚೈನ್, ಮತ್ತೆ ನೀಡಲ್ ಮೇಲೆ ದಾರ ತೊಗೊಳ್ಳಿ. ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಕಂಬ ಮಾಡಿ, ಮತ್ತು 3 ಚೈನ್, 2 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶ ಕಂಬದೊಳಗಡೆ ಒಂದು ಪೀಕಾಟ್ ಮಾಡ್ಕೊಳ್ಳಿ.
ಈಗ ನಮಗಿಲ್ಲಿ 3 ಡಬಲ್ ಕ್ರೋಶ ಕಂಬ, 3 ಪಿಕಾಟ್ ರೆಡಿ ಆಯಿತು. ನಾವು ಆರ್ಚ್ ಮಾಡೋದಕ್ಕಿಂತ ಮುಂಚೆ 2 ಡಬಲ್ ಕ್ರೋಶ ಕಂಬ, 2 ಪಿಕಾಟು. ಈಗ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆ ಒಂದು ಡಬಲ್ ಕ್ರೋಶ ಕಂಬ ಮಾಡಿ ಇಲ್ಲಿಗೆ ನಾವು ಆರ್ಚ್ ಮಾಡೋಣ. ಡಿಸೈನ್ ಇಲ್ಲಿಂದ ಮಾಡೋಣ. ಇದಕ್ಕೆ ಪಿಕಾಟ್ ಮಾಡೋದು ಬೇಡ. ಲಾಸ್ಟ್ ಆರ್ಚಲ್ಲಿ ಏನು ಮಾಡಿದ್ದೀವೋ ಅದೇ ಥರ 12 ಚೈನ್ ಹಾಕ್ಕೊಳ್ಳೋಣ. 12 ಚೈನ್ ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ಆ ಕಂಬದ ಮೇಲೆ ಒಂದು ಹೋಲ್ ಕಾಣುತ್ತೆ ನೋಡಿ, ಅಲ್ಲಿಗೆ 12 ಚೈನನ್ನು ಸಿಂಗಲ್ ಕ್ರೋಶ ಮಾಡ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈಗ ಮತ್ತೆ ಬಟ್ಟೆನ ಮುಂಭಾಗಕ್ಕೆ ಟರ್ನ್ ಮಾಡ್ಕೊಳ್ಳಿ. ನೋಡಿ ಅಲ್ಲಿ ಲೂಪ್ ಬಂದಿರುತ್ತೆ. ಲೂಪ್ನ ಹಿಂಗೆ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ದು ಕ್ಲೀನಾಗಿ ಕುತ್ಕೊಂಡು ಬೆಂಡಾಗಿರುತ್ತೆ, ಕ್ಲೀನಾಗಿ ಹಿಂಗೆ ಇಟ್ಕೊಂಡು ಅದರೊಳಗಡೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. 1 2 ಸಿಂಗಲ್ ಕ್ರೋಶ ಆಯಿತು. ಈಗ ನೀಡಲ್ ಮೇಲೆ ದಾರ ತಗೊಂಡು 3 ದಾರನೂ ಒಂದು ಮಾಡಿ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತೊಂದು ಹಾಫ್ ಡಬಲ್ ಕ್ರೋಶ, 2 ಸಿಂಗಲ್ ಕ್ರೋಶ, 2 ಹಾಫ್ ಡಬಲ್ ಕ್ರೋಶ ಆಯಿತು. ಈಗ ನೀಡಲ್ ಮೇಲೆ ಮತ್ತೆ ದಾರ ತಗೊಂಡು 2 ಒಂದು ಮಾಡಿದರೆ ಡಬಲ್ ಕ್ರೋಶ ಆಗುತ್ತೆ. ಇನ್ನು 3 ಟೈಮ್ಸ್ ಡಬಲ್ ಕ್ರೋಶ ಮಾಡ್ಕೋಬೇಕು. ಒಟ್ಟು 4 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. 2 ಸಿಂಗಲ್ ಕ್ರೋಶ, 2 ಹಾಫ್ ಡಬಲ್ ಕ್ರೋಶ, 4 ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ಒಂದು ಸೈಡು. ನೆಕ್ಸ್ಟ್ ಸೈಡು ಕೂಡ ನಾವು ಅದೇ ರೀತಿ ಮಾಡ್ಕೋಬೇಕು. ನೋಡಿ ಈಗ 4 ಕಂಬಗಳು ರೆಡಿ ಆಯಿತು. ಈಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಅದೇ ಲೂಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮತ್ತು ಬೀಡನ್ನು ಮುಂದಕ್ಕೆ ತಗೊಳ್ಳೋಣ. ಥ್ರೆಡ್ಡಲ್ಲಿ ಬೀಡ್ ಹಾಕಿಟ್ಕೊಂಡಿರ್ತೀವಲ್ಲ, ಆ ಬೀಡನ್ನು ಮುಂದಕ್ಕೆ ತಗೊಳ್ಳೋಣ. 3 ಬೀಡ್ಸ್ ಹಾಕ್ಕೊಳ್ಳಿ. 3 ಬೀಡ್ಸ್ ಹಾಕ್ಕೊಂಡು ಬೀಡನ್ನ ಸಿಂಗಲ್ ಕ್ರೋಶ ಮಾಡಿ ಚೈನ್ ಹಾಕ್ಕೊಳ್ಳಿ, ಲಾಕ್ ಆಗುತ್ತೆ. ಬೀಡ್ ಲಾಕ್ ಆದಮೇಲೆ ಅದೇ ಚೈನ್ ಒಳಗಡೆ ಮತ್ತೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಮಾಡಿಕೊಂಡು ಈಗ ನಾವು 3 ಚೈನ್ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ. 1 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶ ಕಂಬಗಳನ್ನು ಮಾಡೋಣ. ಇಲ್ಲಿ 4 ಡಬಲ್ ಕ್ರೋಶ ಕಂಬಗಳನ್ನು ಮಾಡಬೇಕು. ತುಂಬ ಈಸಿ, ಒಂದು ಸ್ವಲ್ಪ ಯೂನಿಕ್ ಆದಂತಹ ಡಿಸೈನ್ ಅನಿಸುತ್ತೆ. ಒಂದೇ ಥರ ಹಾಕಿ ಬೋರ್ ಆಗಿರುತ್ತಲ್ವ. ಆರ್ಚ್ ಯಾವಾಗಲೂ ಒಂದೇ ಥರ ಆರ್ಚ್ಗಳನ್ನ ಹಾಕಿ ಬೇರೆ ಬೋರ್ ಆಗಿರುತ್ತೆ. ಇದೊಂದು ಸ್ವಲ್ಪ ವಿಭಿನ್ನವಾಗಿದೆ. ಒಮ್ಮೆ ಟ್ರೈ ಮಾಡಿ ವೀಕ್ಷಕರೇ. ತುಂಬ ಯೂನಿಕ್ ಆದಂತಹ ಡಿಸೈನು. 4 ಡಬಲ್ ಕ್ರೋಶ ಕಂಬ ಆದಮೇಲೆ ಈಗ 2 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ 1 2 ಹಾಫ್ ಡಬಲ್ ಕ್ರೋಶ. ಈಗ 2 ಸಿಂಗಲ್ ಕ್ರೋಶ. 2 ಸಿಂಗಲ್ ಕ್ರೋಶ ಆದಮೇಲೆ ಡಿಸೈನ್ನ ಸ್ಟ್ರೈಟ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಮಾಡಿಕೊಂಡು ನೋಡಿ ಎಷ್ಟು ಕ್ಯೂಟಾಗಿದೆ. ಅಲ್ಲಿ ಡಿಸೈನ್ನ ಕೆಳಭಾಗದಲ್ಲಿ ಒಂದು ಕಂಬ ಇರುತ್ತಲ್ಲ, ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ. ನೋಡಿ ಆ ಕಂಬಕ್ಕೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಆವಾಗ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಮತ್ತು ಒಂದು ಚೈನ್ ಹಾಕ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಹಾಕ್ಕೊಳ್ಳಿ. ಆ ಡಬಲ್ ಕ್ರೋಶ ಕಂಬದೊಳಗಡೆ ನೀಡಲ್ ಹಾಕಿ ದಾರ ತಗೊಬಂದು ಒಂದು ಪಿಕಾಟ್ ಮಾಡ್ಕೊಳ್ಳಿ. ಮತ್ತು ಒಂದು ಚೈನ್, ಮತ್ತು ನೀಡಲ್ ಮೇಲೆ ದಾರ ತಗೊಳ್ಳಿ.
ನೆಕ್ಸ್ಟು 2 ಚೈನ್ ಗ್ಯಾಪ್ ಒಳಗಡೆ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೊಳ್ಳಿ, ಮತ್ತು 3 ಚೈನ್ ಹಾಕ್ಕೊಳ್ಳಿ. ಡಬಲ್ ಕ್ರೋಶದೊಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡಿದರೆ ಒಂದು ಪೀಕಾಟ್ ರೆಡಿ ಆಗುತ್ತೆ. ಇಲ್ಲಿ ನಾವು ಆರ್ಚ್ ಆದಮೇಲೆ 3 ಟೈಮ್ಸ್ ಮಾಡಿದ್ದೀವಿ ಪೀಕಾಟು, ಮತ್ತು ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ 2 ಟೈಮ್ಸ್ ಮಾಡಿದ್ದೀನಿ. ಇದೇ ರೀತಿ ಮಾಡ್ಕೋಬೇಕು ಸೀರೆಗೆ ಮಾಡಿದರೂ ಕೂಡ. ಸ್ಟಾರ್ಟಿಂಗ್ ನೋಡಿ, ಇಲ್ಲಿ ಆ ಪೀಕಾಟ್ ಆದಮೇಲೆ ಅದು ಥ್ರೆಡ್ ಮೇಲ್ಭಾಗ ಉಳಿಯುತ್ತಲ್ವ, ಹಿಂಭಾಗಕ್ಕೆ ತೊಗೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು ಅಲ್ಲಿಗೆ ಒಂದು ಸ್ವಲ್ಪ ಗಮ್ ಹಾಕಿ ನಾವು ಹಾಗೆ ಅದನ್ನು ಪ್ರೆಸ್ ಮಾಡಿದರೆ ಹಂಗೆ ಅಂಟ್ಕೊಳ್ಳುತ್ತೆ. ಈಗ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಾದಮೇಲೆ ಫ್ರಂಟಿಗೆ ತಿರುಗಿಸಿದರೆ ನಮಗೆ ನೋಡಿ ಏನು ಕಾಣಿಸಲ್ಲ, ನಮಗೆ ಥ್ರೆಡ್ ಫೋಲ್ಡ್ ಮಾಡಿರೋದು ಗಮ್ ಹಾಕಿರೋದು ಏನು ಕಾಣಲ್ಲ. ಸೊ ನೋಡಿ, ಈಗ ಕಂಪ್ಲೀಟ್ ಆಗಿದೆ. ಈ ರೀತಿ ಕಾಣುತ್ತೆ. ನಿಮಗೆ ಕುಚ್ಚು ಬೇಕು ಅಂದರೆ ಸೆಂಟ್ರಲ್ ಜಾಗ ಬಿಡಬೇಕು. ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.